ಇವತ್ತು ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಅವಲಕ್ಕಿ ಪುಳಿಯೋಗರೆನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಒಂದು 10 ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು. ಸೊ ತಿನ್ನೋಕೆ ಸಿಕ್ಕಾಪಟ್ಟೆ ರುಚಿಯಾಗಿದೆ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈ ಪುಳಿಯೋಗರೆ ಮಾಡೋದಕ್ಕೆ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನಾವು ನಾರ್ಮಲಾಗಿ ಪೋಹ ಮಾಡ್ತೀವಲ್ಲ ಅದೇ ಅವಲಕ್ಕಿ ಇದೆ. ಸುಮಾರು ಒಂದು 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ, ದೊಡ್ಡ ಕಪ್ಪಲ್ಲಿ. ಇವಾಗ ಇದನ್ನು ನಾನು ಕ್ಲೀನಾಗಿ ಒಂದು ಸ್ವಲ್ಪ ತೊಗೊತಿದ್ದೀನಿ. ಮತ್ತು ಈ ಪುಳಿಯೋಗರೆ ಎಲ್ಲರೂ ಅನ್ನನ ಹಾಕ್ಕೊಂಡು ಮಾಡ್ತಾರೆ. ಬಟ್ ನೀವು ಈ ರೀತಿ ಅವಲಕ್ಕಿ ಹಾಕ್ಕೊಂಡು ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಓಕೆ ನೋಡಿ, ಎಲ್ಲನೂ ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡಿನಿ. ಇವಾಗ ತೊಳ್ಕೊಂಡಾದ್ಮೇಲೆ ಈ ಜಲ್ಡಿಯಲ್ಲಿ ಹಾಕ್ಕೊತಿದ್ದೀನಿ ನಾನು ಎಲ್ಲನೂ. ಜಾಸ್ತಿ ಹೊತ್ತು ಬಿಟ್ಟರೆ ಅದು ಸಾಫ್ಟ್ ಆಗುತ್ತೆ ಅವಲಕ್ಕಿ. ಹೀಗಾಗಿ ನಾನು ಫಟಾಫಟ ತೆಗೆದು ಇದರಲ್ಲಿ ಜಲ್ಡಿಯಲ್ಲಿ ಹಾಕ್ಕೊತಿದ್ದೀನಿ. ಬಾಕಿ ನೀರೆಲ್ಲ ಕೆಳಗಡೆ ಬೀಳುತ್ತೆ ಅದು. ಓಕೆ ನೋಡಿ, ನೀರಿನಿಂದ ತೆಗೆದು ನಾನು ಎಲ್ಲ ಅವಲಕ್ಕಿ ಇದ್ರಾಗ ಹಾಕ್ಕೊಂಡಿನಿ. ಕೆಳಗಡೆ ನೀರು ಹೋಗುತ್ತೆ, ಅದು ಎಕ್ಸ್ಟ್ರಾ ನೀರು. ಅದಾದಮೇಲೆ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿನಲ್ಲಿ ಸುಮಾರು ಒಂದು 2-3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಎಣ್ಣೆ ಗರಮ್ ಆಗಿದೆ. ಎಣ್ಣೆ ಗರಮ್ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊತಿದ್ದೀನಿ. ಓಕೆ, ಸಾಸಿವೆ ಚಟಪಟ ಅಂದಾದಮೇಲೆ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದು 3-4 ಚಮಚ ಆಗುವಷ್ಟು ಶೇಂಗಾ ಬೀಜ ಕೂಡ ಹಾಕ್ಕೊತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಅಥವಾ ಎಲ್ಲನೂ ಸೇರಿಸಿ ಒಂದು ಸ್ವಲ್ಪನೇ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊತಿದ್ದೀನಿ. ಓಕೆ ನೋಡಿ, ಕೆಂಪಾಗಿದೆ ಇವಾಗ ಶೇಂಗಾ ಬೀಜ. ಇವಾಗ ಇದರಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಇದು ಕೂಡ ಬಾಡಿಸ್ಕೊತಿದ್ದೀನಿ. ಓಕೆ ನೋಡಿ, ಕರಿಬೇವು ಸೊಪ್ಪು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅರಿಶಿಣ ಹಾಕ್ಕೊತಿದ್ದೀನಿ, ಒಂದು 1/4 ಚಮಚ ಆಗುವಷ್ಟು. ಅರಿಶಿಣ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ, ಕಲರ್ ಸರಿಯಾಗಿ ಬರುತ್ತೆ ನಮ್ಮ ಪುಳಿಯೋಗರೆಗೆ. ಓಕೆ ನೋಡಿ, ಎಲ್ಲ ಸೇರಿಸಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡು ಹಾಕ್ಕೊತಿದ್ದೀನಿ. ಇದು ಕೂಡ ಅಷ್ಟೇ, ಮಿಸ್ ಮಾಡದೆ ಹಾಕ್ಕೊಳ್ಳಿ ಹುಣಸೆಹಣ್ಣು. ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ. ಓಕೆ, ಹುಣಸೆಹಣ್ಣು ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲನೂ ಸೇರಿಸಿ. ಓಕೆ ನೋಡಿ, ಹುಣಸೆಹಣ್ಣು ಎಲ್ಲನೂ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾನು 1 ನಿಮಿಷ ಆಗೋ ತನಕ. ಇವಾಗ ಇದರಲ್ಲಿ ನಾನು ಪುಳಿಯೋಗರೆ ಪೌಡರ್ ಹಾಕ್ಕೊತಿದ್ದೀನಿ. ನಾನಿದು ಮನೆಯಲ್ಲೇ ಮಾಡಿರುವಂತಹ ಪುಳಿಯೋಗರೆ ಪೌಡರ. ಇದು ಬೇಕಂದರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲ ಅನ್ನೋದಾದರೆ ನೀವು ರೆಡಿಮೇಡ್ ಪುಳಿಯೋಗರೆ ಪೌಡ್ರ್ ಬರುತ್ತೆ ಅಲ್ವಾ, MTR, ಅದನ್ನು ಕೂಡ ಬಳಸ್ಕೋಬೋದು. ಓಕೆ ನೋಡಿ, ಪುಳಿಯೋಗರೆ ಪೌಡ್ರ್ ಹಾಕಿದ್ದೀನಿ ಸುಮಾರು ಒಂದು 3-4 ಚಮಚ ಆಗುವಷ್ಟು. ಇವಾಗ ಎಲ್ಲ ಸೇರಿಸಿ ಮತ್ತೆ ಹುರ್ಕೊತಿದ್ದೀನಿ. ಮತ್ತು ನೀವು ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರವೇ ಅಥವಾ ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನು ಹಾಕ್ತಿಲ್ಲ, ಒಂದು ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ಎಲ್ಲ ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಸ್ಪೆಷಲಿ ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಇದರಲ್ಲಿ ಖಾರ ಮಿಕ್ಸ್ ಮಾಡಿಲ್ಲ. ನೀವು ಬೇಕಿದ್ರೆ ಒಂದು ಸ್ವಲ್ಪ ಖಾರ ಕೂಡ ಹಾಕೋಬೋದು ಇದರಲ್ಲಿ. ಮತ್ತು 1 ಚಮಚ ಆಗುವಷ್ಟು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಕೂಡ ಇದರಲ್ಲಿ ಮಿಸ್ ಮಾಡದೆ ಹಾಕಿ, ಯಾಕೆಂದರೆ ನಾವು ಹುಣಸೆಹಣ್ಣು ಹಾಕಿರ್ತೀವಲ್ಲ, ಹೀಗಾಗಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ಇವಾಗ ಇದರಲ್ಲಿ ಏನಿಲ್ಲ, ನಾವು ತೊಯ್ಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅವಲಕ್ಕಿ, ಅದನ್ನು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಒಂದು 2 ನಿಮಿಷ ಆಗೋ ತನಕ ಸ್ಲೋಲಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಗ್ಯಾಸ್ ಮೀಡಿಯಮ್ ಆಗಿದೆ. ಮತ್ತು ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಹಬೆಯಲ್ಲಿ ಒಂದು 2 ನಿಮಿಷ ಆಗೋ ತನಕ ಇದನ್ನು ಮುಚ್ಚಿಡ್ತಿದ್ದೀನಿ. ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಒಂದು 2-3 ನಿಮಿಷ ಆಗೋ ತನಕ ಹಬೆಯಲ್ಲಿ ಮುಚ್ಚಿಡ್ತಿದ್ದೀನಿ. ಓಕೆ, ಒಂದು 2-3 ನಿಮಿಷ ಆಗೋ ತನಕ ಹಬೆಯಲ್ಲಿ ಮುಚ್ಚಿಟ್ಟಿದ್ದೆ. ಇವಾಗ ಇದರಲ್ಲಿ ಮತ್ತೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು 3 ಚಮಚ ಆಗುವಷ್ಟು ಒಣ ಕೊಬ್ಬರಿ ಪೌಡರ್ ಹಾಕ್ಕೊತಿದ್ದೀನಿ. ಕೊಬ್ಬರಿನೇ ತುರ್ಕೊಂಡು ಈ ರೀತಿ ಹಾಕ್ಕೊತಿದ್ದೀನಿ. ಒಂದು 3 ಚಮಚ ಆಗುವಷ್ಟು ಹಾಕಿದ್ದೀನಿ. ಇದು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ, ಕೊಬ್ಬರಿ ಪೌಡರ್ ಹಾಕೋದ್ರಿಂದ. ಏನಿಲ್ಲ, ಡ್ರೈ ಆಗಿರುವಂತಹ ಕೊಬ್ಬರಿನೇ ತುರ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ. ವಾವ್ ನೋಡಿ, ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಪುಳಿಯೋಗರೆ ತಯಾರಾಗಿದೆ. ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಮೊದಲೇ ಹೇಳಿದಾಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನಮ್ಮ ಬಿಸಿ ಬಿಸಿ ಆಗಿರುವಂತಹ ಅವಲಕ್ಕಿ ಪುಳಿಯೋಗರೆ ತಯಾರಾಗಿದೆ. ಒಂದು ಸ್ವಲ್ಪ ಮೇಲೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕೊಬ್ಬರಿ ಪೌಡರ್ ಹಾಕಿದರೆ ರುಚಿಯಾಗಿರುವಂತಹ ರೆಸಿಪಿ ತಯಾರಾಗಿದೆ. ಥ್ಯಾಂಕ್ ಯು.